ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಜಮಾತೆ ಇಸ್ಲಾಮಿಯಾ ಹಿಂದ್ ಹರಿಹರ ರಾಬಿತಾ ಮಿಲ್ಲತ್ ಕಮಿಟಿ ಸಂಯುಕ್ತಾಶ್ರಯದಲ್ಲಿ ನಗರದ ಪ್ರಶಾಂತ್ ನಗರದಲ್ಲಿ ಇರುವ ಮಸ್ಜಿದ್ ಅಲಿನಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಈದ್ ಮಿಲನ್ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಲಾಗಿತ್ತು. ಪ್ರಾರ್ಥನೆ ಮೂಲಕ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿಯಾ ಹಿಂದ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ವಿಶೇಷ ಪ್ರವಚನ ನೀಡಿದರು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ, ಶಂಕರ್ ಕಟೌಕರ್, ಸುರೇಶ್ ಹಾದಿಮನಿ, ನಗರಸಭೆ ಮಾಜಿ ಸದಸ್ಯರಾದ ರೇವಣ ಸಿದ್ದಪ್ಪ, ಮುರುಗೇಶಪ್ಪ, ನಂದಿಗಾವಿ ಸತೀಶ್, ಡಾಕ್ಟರ್ ಗುಲಾಂ ನಬಿ, ಆರ್ಸಿ ಜಾವಿದ್, ಅಂಜುಮನ್ ಎ ಇಸ್ಲಾಮಿಯಾ ಸಮಿತಿ ಅಧ್ಯಕ್ಷ, ಮಾಜಿ ಅಂಜುಮನ್ ಅಧ್ಯಕ್ಷರು ಬಿ ಮೊಹಮ್ಮದ್ ಫೈರೋಜ್, ಬಿ ಮೊಹಮ್ಮದ್ ಸಿಗ್ಬತುಲ್ಲಾ, ಕನ್ನಡ ಹೋರಾಟಗಾರ ಸಿದ್ದಪ್ಪ, ಸಮಾಜ ಸೇವಕರಾದ ಅಂಥೋನಿ, ರಾಜಶೇಖರ್, ಮಧು ನಿಡಗಲ್, ಅಂಜುಮನ್ ಸದಸ್ಯರು, ಜಮಾತ್ರ ಇಸ್ಲಾಮಿಯಾ ಹಿಂದ್ ತಾಲೂಕ್ ಅಧ್ಯಕ್ಷರಾದ ಅಬ್ದುಲ್ ಖಾಯಂ ವೈಜಿ, ರಿಯಾಜ್ ಅಹಮದ್, ಸೈಯದ್ ಮನ್ಸೂರ್, ಡಾಕ್ಟರ್ ಇಸಾಕ್, ಅಬ್ದುಲ್ ರಹೀಂ, ಮೊಹಮ್ಮದ್ ಉಸ್ಮಾನ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ವ್ಯಕ್ತಿಗಳಿಗೆ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಲಿ ಎನ್ನುವ ಉದ್ದೇಶದಿಂದ 1 ನಿಮಿಷ ಮೌನಾಚರಣೆಯನ್ನು ಎದ್ದು ನಿಂತು ಆಚರಿಸೋಣ. ಪ್ರಥಮ ಮಸೀದಿಗೆ ಬಂದು 2 ಯೂನಿಟ್ಗಳಲ್ಲಿ ನಮಾಜ್ ಮಾಡುವಂತ ಇದು ಹಬ್ಬದ ಕರ್ಮವಾಗಿದೆ. ಇಲ್ಲಿ ಯಾವುದೇ ಗೌಜಿ ಗಲಾಟೆಗಳಿಲ್ಲ, ಇಲ್ಲಿ ಬ್ಯಾಂಡುಗಳಿಲ್ಲ, ವಾದ್ಯಗಳಿಲ್ಲ, ಇಲ್ಲಿ ಪಟಾಕಿಗಳಿಲ್ಲ, ಸುಡುಮದ್ದುಗಳಿಲ್ಲ. ನೀವು ಚಿತ್ರದಾನ ಮಾಡುವುದಿಲ್ವೋ ನಮ್ಮ ಈದ್ಗಾಗಳಿಗೆ ಬರುವಂತ ಅಗತ್ಯ ಇಲ್ಲ ಅಂತ ಏನು ಇದರಲ್ಲಿ. ಮೊದಲು ದಾಸನ ಹಕ್ಕು ಸಂದಾಯ ಮಾಡಿ ಮತ್ತು ಅಲ್ಲಾಹನ ಹಕ್ಕು ಸಂದಾಯ ಮಾಡಲಿಕ್ಕೆ ಬನ್ನಿ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಘಟಕರ್ತರನ್ನು ಸಹ ಈ ಒಂದು ಮಸೀದಿ ವತಿಯಿಂದ ಅವರಿಗೆ ಗೌರವಾರ್ಪಣೆ ಸಲ್ಲಿಸಿದ್ದೀವಿ. ಮಾಜಿ ಶಾಸಕರಾದ ಎಸ್ ರಾಮಜ್ಜರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲಾ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ಅವರಿಗೆ ಜಮಾತೆ ಇಸ್ಲಾಂ ಮತ್ತು ಈ ಮಸೀದಿ ವತಿಯಿಂದ ಗೌರವಾರ್ಪಣೆ ಸಲ್ಲಿಸುತ್ತಾರೆ. ಅದೇ ತರ ಮಾಜಿ ನಗರಸಭಾ ಮಾಜಿ ಅಧ್ಯಕ್ಷ ನಮ್ಮ ಹಿರಿಯರು ಆದಂತಹ ಮುರುಗೇಶಣ್ಣನವರು, ಅದೇ ತರ ಶುಭ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಸಿದ್ದಪ್ಪರು ಅದೇ ತರ ಕನ್ನಡ ಪರ ಹೋರಾಟಗಾರರು ಸಹ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಾವಿಲ್ಲಿಯ ಹಿಂದೂ, ಕ್ರೈಸ್ತನ್ ಇತರ ಸಹೋದರರನ್ನು ಕೂಡ ಮಸೀದಿಗೆ ಕರೆಸಿ ನಾವು ಹಬ್ಬ ಹೇಗೆ ಆಚರಿಸ್ತೇವೆ, ಯಾಕೆ ಆಚರಿಸ್ತೇವೆ ಈ ವಿಷಯವನ್ನು ಮನನ ಮಾಡುವಂತಹ ಪ್ರಯತ್ನ ಮಾಡಿದ್ದೇವೆ. ಯಾಕಂದರೆ ಹಬ್ಬದಲ್ಲಾದರೂ ನಾವು ಜೊತೆಯಾಗಿ ಆಚರಿಸಬೇಕು ಹೇಳುವಂಥದ್ದು ನಮ್ಮ ಇಚ್ಛೆ. ನಾವು ಹಬ್ಬ ಆದರೂ ಜೊತೆಯಲ್ಲಿ ಆಚರಿಸಿದರೆ ಬಹುಶಃ ನಮ್ಮ ಹಬ್ಬಗಳು ಆಚರಿಸುವಾಗ ಪೊಲೀಸ್ ಇಲಾಖೆಯ ನಮಗೆ ಸಹಾಯ ಬೇಕಾಗುವುದಿಲ್ಲ. ಹಿಂದೆ ನಮ್ಮ ಹಿರಿಯರೆಲ್ಲ ಹಬ್ಬ ಆಚರಿಸುವಾಗ ಹೇಗಿತ್ತಂದರೆ ಯಾರದ್ದಾದ್ರೂ ಹಬ್ಬ ಆದರೆ ನಮಗೆಲ್ಲರಿಗೂ ಎಲ್ಲರೂ ಕೂಡ ಆ ಒಂದು ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಿ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಇರಬೇಕಾಗ್ತದೆ. ಯಾರೋ ಒಂದು
ರಾಜಕೀಯ ಉದ್ದೇಶದಿಂದ ಏನೇನೋ ಕೆಡಿಸಿರ್ತಾರೆ ಮಾಡ್ತಿರ್ತಾರೆ. ಹಂಗಾಗಿ ನಮ್ಮ ಹಿಂದೂ ಯುವಕರು ಇರ್ಬೋದು, ಮುಸ್ಲಿಮ್ಸ್ ಯುವಕರು ಇರ್ಬೋದು, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಎಲ್ಲರೂ ಕೂಡ ನೆಮ್ಮದಿ ಜೀವನ ಆಗ್ತೈತಿ. ಇಲ್ಲಾಂದ್ರೆ ಯಾರಿಗೂ ಕೂಡ ನೆಮ್ಮದಿ ಇರೋಕ್ಕಾಗಲ್ಲ. ಹೀಗಾಗಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತ ಸಂದರ್ಭದಲ್ಲಿ जमात इस्लामी की तरफ से आज एक बहुत ही दिल को खुश करने वाला और कामयाब प्रोग्राम मुनक़िद हुआ। देखकर हमारे गैर मुस्लिम भाई जो जितने भी यहाँ पे आए हैं उनको देखकर बहुत खुशी हुई। मेरा एक ही इस मौके पर एक ही पैगाम है कि हम जब तक अपने गैर मुस्लिम वाले रहमतुल्लाहि व बरकातहू मस्जिद अली के तरफ से जमात इस्लामी हिंद की जानिब से जो है ना ईद मिलन का जो प्रोग्राम रखा गया है, इसके वक्त में जो गैर मुस्लिम भाई ये प्रोग्राम में हिस्सा ಹರಿಯಾಣದಲ್ಲಿ ಹಿಂದೂ ಮುಸ್ಲಿಂ ಸಹಭಾಗಿತ್ವದ ಹಬ್ಬ ಆಚರಣೆ ಯಾವುದು ತೊಂದರೆ ಗುರುಗಳು ಬಂದಾಗ ಗುರುಗಳ ಹತ್ರ ಆಶೀರ್ವಾದ ತಗೊಂಡು ಒಂದೇ ಹೇಳೋದೇನು ಅಂತಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳು ದೇವನೊಬ್ಬ ನಾಮ ಹಲವು ಅನ್ನೋಗೆ ನಾವೆಲ್ಲರೂ ನಮ್ಮ ಧರ್ಮದ ಆಚರಣೆಯನ್ನು ಮಾಡಿ ಪ್ರೀತಿ ವಿಶ್ವಾಸದಿಂದ ಭಾವೈಕ್ಯತೆಯನ್ನು ಬೆಳೆಸಬೇಕು. ಆ ದೇವರು ಒಬ್ಬನೇ, ಅವನನ್ನು ನಾವೆಲ್ಲರೂ ಪೂಜೆ ಮಾಡಬೇಕು. ಆದರೆ ಆಯಾ ಧರ್ಮದ ಪ್ರಕಾರ ಪೂಜನೆ ಮಾಡಿ ನಾವೆಲ್ಲರೂ ಭ್ರಾತೃತ್ವ ಭಾವನೆಯನ್ನು ಬೆಳೆಸ್ಕೊಂಡು ನಮ್ಮ ಹಬ್ಬಗಳಲ್ಲಿ ಬೇರೆ